ಈ ತರ ಹಾಕೊಂಡು ಇಲ್ಲಿ ಕೈಯಲ್ಲಿ ಹೆಂಗ್ ಮುದ್ರತಾರೆ ನೋಡಿ. ಇಲ್ಲಿ ನೋಡ್ರಿ ಗೈಸ್, ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಅಂಡ್ ಮನೆಯಲ್ಲಿ ಇವತ್ತು ಸಮ್ಮರ್ ಸೀಸನ್ ಅಲ್ಲಿ ಇದು ಏನಂತಾರೆ, ಸಮ್ಮರ್ ಸೀಸನ್ ಅಲ್ಲಿ ನಮ್ಮ ಚಂಡಿಗೆ ಅಂತಾರ ಆ ತರ ಎಲ್ಲ ಹಾಕ್ತಿರ್ತಾರೆ. ನಮ್ಮ ಮನೆಯಲ್ಲೂ ಹಾಕ್ತಾ ಇದ್ದಾರೆ ಗೈಸ್. ನಾನು ಶೋ ಮಾಡ್ತೀನಿ ಬನ್ನಿ. ಇಲ್ಲಿ ನೋಡಿ ಗೈಸ್, ಇವೆಲ್ಲ ಚಂಡಿಗೆ ಚಕ್ಲಿ ತರ ಗೈಸ್, ಇವೆಲ್ಲ ಮನೆಯಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ, ಆಲ್ರೆಡಿ ಬೆಳಗ್ಗೆನೆ ಹಾಕಿದ್ರು. ಇದು ಕಂಪ್ಲೀಟ್ ಒಂದ್ ಸೆಟ್ ಆಗಿದೆ ಆಲ್ರೆಡಿ. ಇಲ್ಲಿ ನೋಡಿ ಹೆಸರುಗಳು. ಫಸ್ಟ್ ಆಫ್ ಆಲ್ ಇವೆಲ್ಲ ನಮ್ ಸೈಡ್ ಎಲ್ಲ ಹಾಕ್ತಿವಿ ಗೈಸ್. ಇವೆಲ್ಲ ಒಣಗಾದ್ಮೇಲೆ ಕಡಕ್ ಆತವಲ್ಲ, ಅವಾಗ ಆಯಿಲ್ ಫ್ರೈ ಮಾಡ್ಕೋಬಹುದು, ಚಕ್ಲಿ ತರ ಬರ್ತವೆ. ಅಂಡ್ ಇಲ್ಲಿ ನೋಡಿ, ಇವಾಗ ಪ್ರೆಸೆಂಟ್ ಇದೆಲ್ಲ ಇಟ್ಟು ಗೈಸ್, ಇದರೆಲ್ಲ ಆಯಿಲ್ ಪ್ಯಾಕೆಟ್ ಅಲ್ಲಿ ಇದು ಮಾಡಿ ಇದ್ರ ಫಿಲ್ ಮಾಡ್ತಾರೆ. ಇಲ್ಲಿ ನೋಡಿ, ಈಗ ಇದೆಲ್ಲ ಹ್ಯಾಂಡ್ ವಾಶ್ ಮಾಡೋಕೆ ವಾಟರ್. ಅಂಡ್ ಈ ತರ ಇದ್ರಲ್ಲಿ ಹಾಕೋತಾರ ಗೈಸ್. ನೋಡಿ, ಈ ತರ ಹಾಕೊಂಡು ಇಲ್ಲಿ ಕೈಯಲ್ಲಿ ಹೆಂಗ್ ಮುದ್ರತಾರೆ ನೋಡಿ. ಇಲ್ಲಿ ನೋಡ್ರಿ ಗೈಸ್, ಈ ತರ ಕಂಪ್ಲೀಟ್ ನಮ್ಮ ಮನೇಲಿ ಹಾಕ್ತಾರೆ. ಅಂಡ್ ಇವೆಲ್ಲ ಇವಾಗ ಆಗ್ಬೇಕು, ಟೈಮ್ ಹಿಡಿಯುತ್ತೆ. ಇಲ್ಲಿ ಬಿಸಿಲು ಜಾಸ್ತಿ ಇರ್ಬೇಕು. ಸೊ ನಮ್ಮ ಮನೆ ಹತ್ರ ಈಗ ಈ ಟ್ರೀನ ಎಲ್ಲ ಹೊಡೆದಾಕಿದ್ರೆ ತೆಗ್ದಾಕಿದ್ರೆ ಸಣ್ಣ ಅನ್ನೋದು ರೈಸ್ ಆಗುತ್ತೆ, ನೀಟಾಗಿ ಬರ್ತದೆ. ಇಟ್ರಕ್ಕೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ. ಅಂಡ್ ಇದಕ್ಕೊಂದು ಇವಾಗ ಬೀಳುತ್ತೆ. ಇಲ್ಲಿ ನೋಡ್ರಿ, ಅಂಡ್ ಇವೆಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿ ಬರ್ತವೆ ಇದು ಮಾಡಿದ್ರೆ. ಅಂಡ್ ನಾನು ಇದೆಲ್ಲ ಒಣಗಿದ್ಮೇಲೆ ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್. ಅಂಡ್ ಇವಾಗ ಪ್ರೆಸೆಂಟ್ ಏನು ಒಣಗಿಲ್ಲ, ಇನ್ನ ಇಟ್ಟಿದೆ. ಇವಾಗ ಮಾರ್ನಿಂಗ್ ಹಾಕಿದ್ರು. ಅಂಡ್ ಬಿಸಿಲು ಜಾಸ್ತಿ ಬಿಡ್ಬೇಕು, ಅವು ಕಡಕ್ ಎಲ್ಲ ಆಗ್ಬೇಕು ಗೈಸ್. ಅವೆಲ್ಲ ಕಂಪ್ಲೀಟ್ ಕಡಕ್ ಆಗ್ಬೇಕು. ಅವೆಲ್ಲ ಕಡಕ್ ಆದ್ರೆ ಮಾತ್ರ ಚಲೋ ಆಗಿ ಬರುತ್ತೆ. ಮತ್ತೆ ಇವನ್ನೆಲ್ಲ ಉಲ್ಟಾ ಹಾಕ್ತಾರೆ ಗೈಸ್. ಮತ್ತೆ ಇವನ್ನೆಲ್ಲ ಕಂಪ್ಲೀಟ್ ಉಲ್ಟಾ ಹಾಕ್ತಾರೆ. ಅಂಡ್ ನೋಡೋಣ ಅಂತ. ಅಂಡ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಮ್ ಸರಿ ಮಲ್ಕೊಂಡಿದ್ದಾನೆ. ಇವಾಗ ಜೋಕಾಲಿ ಮಲ್ಕೊಂಡಿದ್ದಾನೆ. ಮನೇಲಿ ಇಲ್ಲಿ ನೋಡಿ ಎಲ್ಲ ಎಗ್ಗಿದೆ. ಮತ್ತೆ ನಮ್ ಸಿಲಿಂಡರ್ ಅಲ್ಲಿ ತೆಗ್ದಿಟ್ಟಿದೀವಿ. ಅಂಡ್ ಇವಾಗ ಬುಕ್ ಮಾಡಿದೀವಿ ಗೈಸ್, ಏಪ್ರಿಲ್ 6 ಬರುತ್ತೆ ಅಂತ. ಅಂಡ್ ಅದು ಬಂದ್ರೆ ನಾವು ಗ್ಯಾಸ್ ತರ್ಬೇಕು. ಅಂಡ್ ನಮ್ಮ ಅಮ್ಮನಿಗೆ ಬಂದಿದ್ದಾನೆ ಗೈಸ್, ಅಲ್ಲಿ ಹೊರಗಡೆ ಆಟೋ ಇದೆಲ್ಲ. ಅಂಡ್ ರಾಯಚೂರಿಗೆ ನಮ್ಮ ಅಮ್ಮನಿಗೆ ಬಂದಿದ್ದಾನೆ, ಆಟೋ ಇದೆ. ಅವ್ರು ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾರೆ. ಅಂಡ್ ಇವಾಗ ಏನಿಲ್ಲ ಗೈಸ್. ಅಂಡ್ ಮತ್ತೆ ನಾವು ಈವ್ನಿಂಗ್ ಸಿಗೋಣ ಗೈಸ್. ಇವಾಗ ನೋಡೋಣ. A few moments later. ಸೊ ಗೈಸ್, ಫೈನಲಿ ಈವ್ನಿಂಗ್ ಆಗಿದೆ. ಅಂಡ್ ಅವು ಚಂಡಿ ಈ ತರ ಹಾಕಿದ್ರಲ್ಲ ಗೈಸ್, ಅವು ಏನಾಗಿವೆ ಅಂತ ನೋಡೋಣ. ಅಂಡ್ ಇವಾಗ ಹೊರಗಡೆ ಬಂದಿದ್ದೀನಿ. ಅಂಡ್ ಇಲ್ಲಿ ನೋಡಿ, ಬೆಳಗಡೆ ಹೆಂಗಿದ್ವಿ ಇವಾಗ ಹೆಂಗಿದ್ವಿ, ಎಲ್ಲ ಕಡಕ್ ಆಗ್ಬಿಟ್ಟಿದಾವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಲ್ಲ ಬೆಳಗಡೆ ಮೆತ್ತಿದ್ವಿ ಸ್ಟಾರ್ಟಿಂಗ್ ಆಗೋ ಟೈಮಲ್ಲಿ ಇಟ್ಟಿದ್ವಲ್ಲ, ಇವಾಗ ಎಲ್ಲ ಆಗಿದಾವೆ. ಇಲ್ಲಿ ನೋಡಿ, ಇವೆಲ್ಲ ಕಡಕ್ ಆಗಿದಾವೆ. ಅಂಡ್ ಇವ್ರನ್ನ ಇವಾಗ ಹಿಂಗ ಈ ತರ ಸ್ವಲ್ಪ ವಾಟರ್ ಹಾಕಿ ಮತ್ತೆ ಇವ್ರನ್ನ ಉಲ್ಟಾ ಹಾಕ್ತಾರೆ. ಯಾಕಂತಂದ್ರೆ ತೆಗಿಬೇಕಲ್ಲ, ಉಲ್ಟಾ ಹಾಕಿ ಮತ್ತೆ ಸ್ವಲ್ಪ 4 to 5 hours ಮತ್ತೆ ಬಿಸಿಲಿಗೆ ಇಡ್ಬೇಕು. ಅವು ಕಡಕ್ ಆಗ್ತವೆ. ಅದು ಕಡಕ್ ಆದ್ಮೇಲೆ ಮತ್ತೆ ಫ್ರೈ ಮಾಡ್ಕೋಬಹುದು ಮನೆಯಲ್ಲಿ. ಸೊ ಆ ತರ ಇರುತ್ತೆ. ಇಲ್ಲಿ ಮತ್ತೆ ಅಲ್ಲಿ ಸ್ವಲ್ಪ ಇದಾವೆ. ಅಂಡ್ ಇವಾಗ ಈವ್ನಿಂಗ್ ಇಲ್ಲಿ ನೋಡಿ, ಇವಾಗ ಮನೆಯಲ್ಲಿ ಇದ್ದಾರೆ, ಒಳಗಡೆ ಇದ್ದಾರೆ. ಸೊ ನಾವು ಹೊರಗಡೆ ವ್ಲಾಗ್ ಮಾಡ್ತಾ ಇದೀನಿ. ಅಂಡ್ ಮತ್ತೆ ಇವಾಗ ನನ್ಗೆ ಇವಾಗ ನಮ್ ಸಿಸ್ಟಮ್ ಪಿಕ್ ಮಾಡಕಂತ ಹೋಗ್ಬೇಕು. ಅಂಡ್ ನೋಡಿ, ಅಂಡ್ ಇದ್ದವ್ರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಕೀಪ್ ಸಪೋರ್ಟಿಂಗ್ ಅಂಡ್ ಸಪೋರ್ಟ್ ಮೈ ಜರ್ನಿ ಗೈಸ್, ಯೂಟ್ಯೂಬ್ ಜರ್ನಿ. ಅಂಡ್ ಪ್ಲೀಸ್ ಸಪೋರ್ಟ್ ಮೀ. ನೀವು ನೋಡ್ರಿ, ಸಾಳ್ತಾ ಇದ್ದಾನೆ ಮನೆಯಲ್ಲಿ. ಇವಾಗ ರೆಡಿ ಮಾಡಿಸಿ ಅವನಿಗೆ ಬುಟ್ಟು ಇಡ್ತಾ ಇದ್ದಾರೆ ಮನೇಲಿ. ಅವನು ಬಟ್ ಅಳ್ತಾ ಇದ್ದಾನೆ. ಅಂಡ್ ಅಷ್ಟೇ ಹುಡುಗ.
ನೋಡ್ರಿ ಗೈಸ್, ಇವಾಗ ನಾನು ಹೊರಗಡೆ ಹೋಗಿ ನಾನು ಈ ವ್ಲಾಗ್ನ ನೈಟ್ ಡಿನ್ನರ್ ಆದ್ಮೇಲೆ ಎಂಡ್ ಮಾಡ್ತೀನಿ ಗೈಸ್. ನೋಡಿ ಸೊ ಗೈಸ್, ಫೈನಲಿ ನಮ್ಮ ಸಿಸ್ಟರ್ ಇಲ್ಲಿ ಕಾಲ್ ಮಾಡಿದ್ರು ಗೈಸ್, ಅಂಡ್ ಟೈಮ್ನು ಆಯ್ತು. ಅಂಡ್ ಇಲ್ಲಿಗೆ ಬಂದಿದ್ದು ಅವ್ರ ಲೊಕೇಶನ್ ಹತ್ರ ಬಂದಿದ್ದೀನಿ ನಮ್ಮ ಸಿಸ್ಟರ್ ಹತ್ರ. ಅಂಡ್ ಈಗ ಅವ್ರ ಸಿಸ್ಟರ್ನ ಕರ್ಕೊಂಡು ಸೈದೆ ನಮ್ಮ ಮನೆಗೆ ಹೋಗಿ ಅಂಡ್ ಅವರು ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೀದಾ ಮತ್ತೆ ನಾವು ಗುಡಿಗೆ ಹೋಗ್ತೀವಿ ಗೈಸ್. ಅಂಡ್ ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀನಿ. ಅಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಅಂಡ್ ವಿಡಿಯೋ ಅಂತಾನೆ ನೋಡಿ ಗೈಸ್, ಪ್ಲೀಸ್ ವಾಚ್ ಕಂಪ್ಲೀಟ್ ವಿಡಿಯೋ ಅಂಡ್ ಸಪೋರ್ಟ್ ಮಾಡಿ. ಸೊ ಗೈಸ್, ನಮ್ಮ ಮಾಮ ರಾಯಚೂರಿಗೆ ಬಂದಿದ್ದ. ಸೊ ಅವ್ರನ್ನ ಆಟೋ ತಗೊಂಡು ಹೋಗ್ತಿದ್ರು, ಬಟ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೋಗಿಲ್ಲ ಆಟೋದಲ್ಲಿ. ಅಂಡ್ ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಬಂದಿದ್ವಿ. ಅಂಡ್ ಇವಾಗ ಇದೆ ಬಸ್ ಗೈಸ್. ಅಂಡ್ ಇವಾಗ ಈ ಬಸ್ಗೆ ಹೋಗ್ತಾರೆ. ಆಟೋ ಇನ್ನು ನಮ್ಮ ಮನೆ ಹತ್ರ ಇರುತ್ತೆ. ಅಂಡ್ ನಮ್ಮ ಮಾಮ ಬರ್ತಾನೆ ಗೈಸ್. ಅಂಡ್ ಇವಾಗ ಇದೇ ಬಸ್ ಏರಿಸ್ತೀವಿ. ಅಂಡ್ ಇಲ್ಲಿಂದ ಊರಿಗೆ ಹೋಗ್ತಾರೆ. ಅಂಡ್ ಆಟೋಗೂ ಗ್ಯಾಸ್ ಏನು ಸಿಗ್ತಾ ಇಲ್ಲ ಅಂತ. ಸೊ ಹಂಗಾಗಿ ಆಟೋ ತಗೊಂಡು ಹೋಗೋಕೆ ಆಗ್ತಾ ಇಲ್ಲ, ಗ್ಯಾಸ್ ಏನು ಸಿಗ್ತಾ ಇಲ್ಲ ಗೈಸ್, ಅದಕ್ಕೆ. ಅಂಡ್ ಇವಾಗ ಅವರು ಆಟೋಗೆ ಹೋಗ್ತಾ ಸರಿ ಬಸ್ ಸ್ಟ್ಯಾಂಡ್ ಇಂದ ಬಸ್ಸಿಂದ ಹೋಗ್ತಾ ಇದ್ದಾರೆ ಗೈಸ್. ಇಲ್ಲಿ ನಮ್ಮ ಮಾಮ ಇವ್ರೆ ಇದೇ ಬಸ್ಗೆ ಹೋಗ್ತಾರೆ ಗೈಸ್. ಇವೆಲ್ಲ ಹಾಕಿದ್ರಲ್ಲ ಗೈಸ್, ಇಲ್ಲಿ ಜಾಸ್ತಿ ಬಿಸಿಲೇನು ಬಂದಿಲ್ಲ ಅಂತ. ಅಂಡ್ ಇವೆಲ್ಲ ನಮ್ ಸಿಸ್ಟರ್ ಅವ್ರ ಮನೆ, ನಮ್ ದೊಡ್ಡಕ್ಕನವ್ರ ಮನೆ, ಆ ಮನೆ ಹತ್ರ ಹೋಗಿ ಹಾಕ್ತಾ ಇದಾರೆ. ಯಾಕಂತಂದ್ರೆ 3rd ಫ್ಲೋರ್ ಮೇಲೆ ಇರುತ್ತಲ್ಲ ಗೈಸ್, ಬಿಸಿಲು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇವತ್ತು ಅಲ್ಲಿ ಹೋಗ್ತಿದ್ದಾರೆ. ಅಂಡ್ ನಾಳೆ ನಾನು ನಿಮ್ಗೆ ಅದು ಶೋ ಮಾಡ್ತೀನಿ. ಅಂಡ್ ಇವಾಗ ನಮ್ ಸಿಸ್ಟರ್ಸ್ ಇಲ್ಲಿ ನೋಡಿ ಇಲ್ಲಿದ್ದಾರೆ. ಅವೆಲ್ಲ ಲಗೇಜ್ ಸಾಮಾನು ಇವಾಗ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ನಾನು ಅದನ್ನ ನಿಮ್ಗೆ ಮಾರ್ನಿಂಗ್ ಶೋ ಮಾಡ್ತೀನಿ ಗೈಸ್. ಫೈನಲಿ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಅಂಡ್ ಇಲ್ಲಿ ಹೋಗ್ತಾ ಇದ್ದಾರೆ. ಇದೇ ಗೈಸ್ ಮನೆ. ಅಂಡ್ ಅವ್ರು ಅಲ್ಲಿಗೆ ಹೋಗ್ತಾ ಇದಾರೆ. ಅಂಡ್ ನಾನು ಮನೆಗೆ ಹೋಗ್ಬೇಕು. ಮತ್ತೆ ನೈಟ್ ಇವ್ರನ್ನ ಪಿಕ್ ಮಾಡೋಕ್ ಬರ್ಬೇಕು ಗೈಸ್. ಅಂಡ್ ಇಲ್ಲಿ ನೋಡಿ, ಅಂಡ್ ಇವಾಗ ಹೋಗ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಇವಾಗ ಮನೆ ಹತ್ರ ಬರೋಣ. ಅಂಡ್ ಇಲ್ಲ ರೆಡಿ ಆಗಿದೆ. ಏನಾಗಿದೆ ನೋಡೋಣ. ಪ್ರೆಸೆಂಟ್ ಗರಂ ಗರಂ ರೊಟ್ಟಿ ಮತ್ತೆ ಆನಿಯನ್ ಕರಿ ಆಗಿದೆ ಗೈಸ್. ಗರಂ ಗರಂ ರೊಟ್ಟಿ, ಆನಿಯನ್ ಕರಿ, ಗರಂ ಗರಂ ರೈಸ್ ಆಗಿದೆ. ಅಂಡ್ ನಾನು ಈ ಬ್ಲಾಗ್ ಇಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಅಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಸಿಗೋಣ.